ಪಾಪ ವಿಮೋಚಕ ಯೇಸುವಿನ ಮಧುರವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕಳೆದ ಅಧ್ಯಯನದಲ್ಲಿ ನಾವು ಮತ್ತಾಯನ ಸುವಾರ್ತೆಯನ್ನು ಪೂರ್ಣಗೊಳಿಸಿದೆವು. ಮರಳೆಂಬ ಹೆಸರಿನ ಇಬ್ಬರು ಸ್ತ್ರೀಯರು ಸಮಾಧಿಯ ಬಳಿಗೆ ಬಂದದ್ದು, ಯೇಸುವು ಆ ಇಬ್ಬರು ಮರಿಯರಿಗೆ ಕಾಣಿಸಿಕೊಂಡದ್ದು, ಕಾವಲುಗಾರರ ಸುಳ್ಳಿನ ಕತೆ ಮತ್ತು ಮಹಾನಿಯೋಗ ಎಂಬ 4 ಪ್ರಸ್ತಾಪಗಳನ್ನು ಧ್ಯಾನಿಸಿದೆವು. 3 ದಿನಗಳ ಹಿಂದೆ ಶಿಲುಬೆಯ ಮೇಲೆ ಮರಣ ಹೊಂದಿದ ಕರ್ತನ ದೇಹವನ್ನು ಅರಿಮಥಾಯದ ಯೋಸೇಫನು ತನ್ನ ಹೊಸ ಸಮಾಧಿಯಲ್ಲಿಟ್ಟನು. ವಾರದ ಮೊದಲನೇ ದಿವಸ ಪುನರುತ್ಥಾನಗೊಂಡು ಆತನು ಇಬ್ಬರು ಮರಿಯರಿಗೆ ಕಾಣಿಸಿಕೊಂಡನು. ದೂತನು ಕಲ್ಲನ್ನು ಉರುಳಿಸಿದಾಗ ಸಮಾಧಿಯ ಒಳಗೆ ಯೇಸುವು ಇಲ್ಲದ್ದನ್ನು ನೋಡಿದ ಕಾವಲುಗಾರರು ಹಣವನ್ನು ತಕ್ಕೊಂಡು ಸುಳ್ಳು ಕಥೆಯನ್ನು ಹಬ್ಬಿಸಿದರು. ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ ಎಂಬ ಮಹಾನಿಯೋಗವನ್ನು ನೀಡಿದ ಯೇಸುವು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬ ವಾಗ್ದಾನವನ್ನು ಮಾಡಿದ್ದಾನೆ. ಪ್ರಿಯರೇ, ನಾವು ಇಂದಿನಿಂದ ವಿಮೋಚನಕಾಂಡ ಪುಸ್ತಕದ ಅಧ್ಯಯನವನ್ನು ಪ್ರಾರಂಭಿಸಲಿದ್ದೇವೆ. ಕರ್ತನ ಸ್ವರವನ್ನು ಕೇಳಿಸಿಕೊಳ್ಳೋಣ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಜೀವ ಸ್ವರೂಪನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಆದಿಕಾಂಡ ಪುಸ್ತಕದಲ್ಲಿ ಪ್ರಾರಂಭವಾದ ಚರಿತ್ರೆಯು ವಿಮೋಚನಾ ಕಾಂಡದಲ್ಲಿ ಮುಂದುವರಿಸಲ್ಪಟ್ಟಿದೆ. ಆದರೆ ಇದರ ನಡುವೆ ಸುಮಾರು 3.5 ಶತಮಾನಗಳು ಕಳೆದಿರುತ್ತವೆ. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 13ನೇ ವಚನದಲ್ಲಿ ಅಬ್ರಹಾಮನ ಸಂತತಿಯವರು ಐಗುಪ್ತ ದೇಶದಲ್ಲಿ 400 ವರ್ಷಗಳನ್ನು ಕಳೆಯಬೇಕೆಂದು ದೇವರು ತಾನೇ ಅಬ್ರಹಾಮನಿಗೆ ಹೇಳಿರುವುದನ್ನು ನಾವು ಗಮನಿಸುತ್ತೇವೆ. ಆದರೆ ವಿಮೋಚನಕಾಂಡ ಪುಸ್ತಕ 12ನೇ ಅಧ್ಯಾಯ 40ನೇ ವಚನದಲ್ಲಿ ಇದನ್ನು ನಾವು 430 ವರ್ಷಗಳೆಂಬುದಾಗಿ ನೋಡುತ್ತೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16 ಹಾಗೂ 17ನೇ ವಚನಗಳು ಇದನ್ನು ದೃಢಪಡಿಸುತ್ತವೆ. ನೋಡಿರಿ, ಅಬ್ರಹಾಮನನ್ನು ದೇವರು ಕರೆದ 430 ವರ್ಷಗಳ ಬಳಿಕ ದೇವರು ಅಬ್ರಹಾಮನಿಗೆ ತಿಳಿಸಿದ 400 ವರ್ಷಗಳ ನಂತರ ಈ ಬಿಡುಗಡೆ ಉಂಟಾಯಿತು. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ವಿಮೋಚನಕಾಂಡ ಈ ಶಬ್ದದ ಮೂಲ ಅರ್ಥ ಹೊರಬರುವುದು ಎಂಬುದಾಗಿ. ಅಂದರೆ ರಕ್ತದಿಂದಲೂ ಬಲದಿಂದಲೂ ಉಂಟಾದ ಮಹಾ ಬಿಡುಗಡೆಯ ಕುರಿತಾಗಿ ಈ ಪುಸ್ತಕವು ನಮಗೆ ತಿಳಿಸುತ್ತದೆ. ಈ ಹೊರಡೋಣದ ಸಂದೇಶವನ್ನು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 23ರಿಂದ 29 ವಚನಗಳಲ್ಲಿ ಗಮನಿಸಬಹುದು. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 23ರಿಂದ 29 ವಚನಗಳನ್ನು ದಯಮಾಡಿ ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಮೋಶೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ ಅವನನ್ನು 3 ತಿಂಗಳು ಬಚ್ಚಿಟ್ಟರು. ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನ್ನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನು. ಯಾಕಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಅವನು ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ. ಅವನು ಅದೃಶ್ಯನಾಗಿರುವಾತನನ್ನು ದೃಷ್ಟಿಸುವವನು ಎಂಬಂತೆ ದೃಢಚಿತ್ತನಾಗಿದ್ದನು. ಚೊಚ್ಚಲ ಮಕ್ಕಳನ್ನು ಸಂಹರಿಸುವವನು, ಇಸ್ರಾಯೇಲರನ್ನು ಮುಟ್ಟದಂತೆ ಅವನು ಪಸ್ಕವೆಂಬ ಊಟವನ್ನು, ರಕ್ತ ಪ್ರೋಕ್ಷಣಾಚಾರವನ್ನು ನೇಮಿಸಿದ್ದು ನಂಬಿಕೆಯಿಂದಲೇ. ನಂಬಿಕೆಯಿಂದಲೇ ಇಸ್ರಾಯೇಲರು ಕೆಂಪು ಸಮುದ್ರವನ್ನು, ಒಣಭೂಮಿಯನ್ನು ದಾಟುವಂತೆ ದಾಟಿದರು. ಐಗುಪ್ತ ದೇಶದವರು ಅದನ್ನು ದಾಟುವುದಕ್ಕೆ ಪ್ರಯತ್ನಿಸಿ ಮುಳುಗಿ ಹೋದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಡಾಕ್ಟರ್ ಜಿ ಕ್ಯಾಂಪ್ಬೆಲ್ ಮೋರ್ಗನ್ ಎಂಬುವರು ಹೀಗೆ ಬರೆಯುತ್ತಾರೆ: ವಿಮೋಚನಕಾಂಡ ಪುಸ್ತಕದಲ್ಲಿ ಯಾವುದೂ ಪ್ರಾರಂಭವಾಗುವುದಿಲ್ಲ, ಯಾವುದೂ ಮುಗಿಯುವುದಿಲ್ಲ ಎಂಬುದಾಗಿ. ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವರಲ್ಲದೆ ಐಗುಪ್ತ ದೇಶದಲ್ಲಿ ಯೋಸೇಫನಿಗೆ ಹುಟ್ಟಿದವರು ಇಬ್ಬರು. ಐಗುಪ್ತ ದೇಶಕ್ಕೆ ಹೋದ ಯಾಕೋಬನ ಕುಟುಂಬದವರೆಲ್ಲರೂ ಒಟ್ಟಾಗಿ 70 ಮಂದಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ
ಯಾಕೋಬನೊಂದಿಗೆ ಐಗುಪ್ತವನ್ನು ಪ್ರವೇಶಿಸಿದ ಅವನ ಮನೆಯವರು ಒಟ್ಟು 70 ಮಂದಿ ಎಂಬುದಾಗಿ ನಾವು ನೋಡುತ್ತೇವೆ. ವಿಮೋಚನ ಕಾಂಡದಲ್ಲಿ ಐಗುಪ್ತದಿಂದ ಬಿಡುಗಡೆಯಾಗಿ ಹೋದ ಇಸ್ರಾಯೇಲರು ಸುಮಾರು 21 ಲಕ್ಷ ಮಂದಿ. ಈ ಆದಿಕಾಂಡ ಪುಸ್ತಕದಲ್ಲಿ ತಾರೀಖುಗಳನ್ನು ಅಂದರೆ ದಿನಾಂಕಗಳನ್ನು ನಿಖರವಾಗಿ ಹೇಳದಿದ್ದರೂ ಹಿಕ್ಸೋ ಅಥವಾ ಕುರುಬರ ರಾಜರ ಕಾಲದಲ್ಲಿ ಯೋಸೇಫನು ಐಗುಪ್ತವನ್ನು ಪ್ರವೇಶಿಸಿದನೆಂದು ಹೇಳುತ್ತಾರೆ. ಈ ಕುರುಬರಾಜರು ಅಬ್ರಹಾಮ, ಈಸಾಕ ಮತ್ತು ಯಾಕೋಬರಿಗೆ ದೂರದ ಸಂಬಂಧಿಗಳಾಗಿದ್ದರು. ಅವರನ್ನು ಐಗುಪ್ತ್ಯರು ಹಾಗೆ ಮಾಡುತ್ತಿದ್ದರಿಂದ ಅವರಿಗೆ ಇಸ್ರಾಯೇಲರು ಮಾತ್ರ ಸ್ನೇಹಿತರಾಗಿದ್ದರು. ಕಡೆಗೂ ಪರದೇಶೀಯರನ್ನು ಸಹಿಸದಿದ್ದ ಒಂದು ಐಗುಪ್ತ ರಾಜವಂಶದವರಿಂದ ಅವರು ಹೊರಗೋಡಿಸಲ್ಪಟ್ಟರು. ಈ ರಾಜವಂಶದಿಂದಲೇ ಅವರನ್ನು ಹಿಂಸೆಪಡಿಸಿದ ಫರೋಹನು ಬಂದನು. ಇವನು ಯೋಸೇಫನನ್ನು ಅರಿಯದವನಾಗಿದ್ದನು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಈ ವಿಮೋಚನ ಕಾಂಡ ಪುಸ್ತಕದಲ್ಲಿ ಮೋಶೆಯು ಪ್ರಾಮುಖ್ಯವಾಗಿ ಕಾಣಿಸಿಕೊಳ್ಳುತ್ತಾನೆ. ನೋಡಿರಿ, ಪಂಚಗ್ರಂಥಗಳಾದ ಆದಿಕಾಂಡ, ವಿಮೋಚನಕಾಂಡ, ಯಾಜಕಕಾಂಡ, ಅರಣ್ಯಕಾಂಡ ಹಾಗೂ ಧರ್ಮೋಪದೇಶ ಕಾಂಡ ಈ ಪುಸ್ತಕಗಳಲ್ಲಿ ಮೋಶೆ ಜೀವಿತವು 3 ಭಾಗಗಳಾಗಿ ತಿಳಿಸಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ಮೊದಲನೆಯದಾಗಿ ಐಗುಪ್ತದ ಫರೋಹನ ಅರಮನೆಯಲ್ಲಿ 40 ವರ್ಷಗಳು. ಎರಡನೆಯದಾಗಿ ಮಿದ್ಯಾನಿನ ಅರಣ್ಯದಲ್ಲಿ 40 ವರ್ಷಗಳು. ಮತ್ತು ಮೂರನೆಯದಾಗಿ ಅರಣ್ಯ ಮಾರ್ಗದಲ್ಲಿ ಇಸ್ರಾಯೇಲರ ನಾಯಕನಾಗಿ 40 ವರ್ಷಗಳು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಐಗುಪ್ತದ ಸೂರ್ಯ ದೇವಾಲಯದಲ್ಲಿ ಮೋಶೆಗೆ ದೊರಕಿದ ತರಬೇತಿಯು ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರತರುವುದಕ್ಕೆ ತಯಾರು ಮಾಡಲಿಲ್ಲ. ಆದರೆ ಅವನು ತನ್ನ ಬಲದ ಆಧಾರದಿಂದ ಏಕಾಂಗಿಯಾಗಿ ಇಸ್ರಾಯೇಲರನ್ನು ಬಿಡಿಸಲಾಗದು ಎಂಬ ಸತ್ಯವನ್ನು ಅರಿತುಕೊಳ್ಳುವುದಕ್ಕಾಗಿ ದೇವರು ಅವನನ್ನು ಅರಣ್ಯದಲ್ಲಿ 40 ವರ್ಷ ತರಬೇತಿ ಮಾಡಿದನು. ದೇವರು ಅವನಿಗೆ ಅರಣ್ಯದಲ್ಲಿ ಮೋಶೆಯನ್ನು ಸಿದ್ಧಗೊಳಿಸಿದ ಮೇಲೆ 40 ವರ್ಷಗಳ ಬಳಿಕ ಅವನನ್ನು ತಿರುಗಿ ಐಗುಪ್ತ ದೇಶಕ್ಕೆ ಕಳುಹಿಸಿದನು. ಆಗ ಮೋಶೆಯು ಇಸ್ರಾಯೇಲರ ಹಿರಿಯರನ್ನು ಕೂಡಿಸಿ ಫರೋಹನ ಬಳಿಗೆ ಹೋಗಬೇಕಾಗಿತ್ತು. ಆದರೆ ಫರೋಹನು ಇಸ್ರಾಯೇಲರು ಹೋಗುವುದಕ್ಕೆ ಒಪ್ಪಲಿಲ್ಲ. ಅವನ ಈ ನಿರಾಕರಣೆಯಿಂದಾಗಿ ದೇವರಿಗೂ ಐಗುಪ್ತದ ದೇವತೆಗಳಿಗೂ ಒಂದು ಹೋರಾಟವು ಪ್ರಾರಂಭವಾಗುತ್ತದೆ. ತಿಮೋಥಿಯನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಎನ್ನ ಎಂಬುವರು ಮೋಶೆಯನ್ನು ವಿರೋಧಿಸಿದಂತೆಯೇ ಆ ಮನುಷ್ಯರು ಸಹ ಸತ್ಯವನ್ನು ವಿರೋಧಿಸುತ್ತಾರೆ. ಬುದ್ಧಿಗೆಟ್ಟವರು, ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರೂ ಆಗಿದ್ದಾರೆ ಎಂಬುದಾಗಿ. ವಿಮೋಚನ ಕಾಂಡ ಪುಸ್ತಕ 5ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಅದಕ್ಕೆ ಫರೋಹನು, ಯೆಹೋವನೆಂಬುವನು ಯಾರು? ನಾನು ಅವನ ಮಾತನ್ನು ಕೇಳಿ ಇಸ್ರಾಯೇಲರನ್ನು ಹೋಗಗೊಡಿಸುವುದೇಕೆ? ಯೆಹೋವನು ಯಾರೋ ನನಗೆ ಗೊತ್ತಿಲ್ಲ. ಇದು ಮಾತ್ರವಲ್ಲದೆ ಇಸ್ರಾಯೇಲರು ಹೊರಟು ಹೋಗುವುದಕ್ಕೆ ನಾನು ಒಪ್ಪುವುದೇ ಇಲ್ಲ ಅಂದನು ಎಂಬುದಾಗಿ. ಮುಂದೆ ನಾವು ವಿಮೋಚನ ಕಾಂಡ ಪುಸ್ತಕ 10ನೇ ಅಧ್ಯಾಯ 16ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಆಗ ಫರೋಹನು ಮೋಶೆ ಆರೋನರನ್ನು ತ್ವರೆಯಾಗಿ ಕರೆಸಿ, ನಾನು ನಿಮ್ಮ ದೇವರಾದ ಯೆಹೋವನಿಗೂ ನಿಮಗೂ ಪಾಪ ಮಾಡಿದ್ದೇನೆ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ದೇವರು ತನ್ನನ್ನು ತಾನು ಪರಿಚಯಿಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ. ಆಗ ಫರೋಹನು ಆತನ ಪರಿಚಯವನ್ನು ತಿಳಿದುಕೊಂಡು ಮೋಶೆ ಹಾಗೂ ಆರೋನರನ್ನು ತ್ವರೆಯಾಗಿ ಕರೆಸಿ, ನಾನು ನಿಮ್ಮ ದೇವರಾದ ಯೆಹೋವನಿಗೂ ನಿಮಗೂ ಪಾಪ ಮಾಡಿದ್ದೇನೆ ಎಂಬುದಾಗಿ ಹೇಳುವುದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಈ ಪುಸ್ತಕವನ್ನು ಓದುವಾಗ ಒಂದು ಪ್ರಶ್ನೆಯು ನಮ್ಮ ಮನಸ್ಸಿನಲ್ಲಿ ಉದ್ಭವಿಸುತ್ತದೆ. ಅದೇನೆಂದರೆ, ಬಾಧೆಗಳು ಸಂಭವಿಸಿದ್ದು ಯಾಕೆ ಎಂಬುದಾಗಿ. ನೋಡಿರಿ, ಇದು ಐಗುಪ್ತ ದೇಶದ ದೇವತೆಗಳ ವಿರುದ್ಧವಾಗಿ ಸರ್ವಶಕ್ತನಾದ ದೇವರು ನಡೆಸಿದ ಯುದ್ಧವಾಗಿದೆ. ಮತ್ತು ಪ್ರತಿಯೊಂದು ಬಾಧೆಯು ಐಗುಪ್ತ ದೇಶದ ಒಂದೊಂದು ದೇವತೆಗೆ ವಿರುದ್ಧವಾದದ್ದಾಗಿತ್ತು. ವಿಮೋಚನ ಕಾಂಡ ಪುಸ್ತಕ 12ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲಾಗಿರುವುದನ್ನೆಲ್ಲ ಸಂಹರಿಸುವೆನು. ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ನಾನು ಯೆಹೋವನು ಎಂಬುದಾಗಿ. ಹೌದು ಪ್ರಿಯರೇ, ಯೆಹೋವನು
ತಾನು ಐಗುಪ್ತದ ಎಲ್ಲಾ ದೇವರುಗಳಿಗಿಂತ ಹೆಚ್ಚಿನವನು, ಇಸ್ರಾಯೇಲರನ್ನು ಬಿಡುಗಡೆಗೊಳಿಸಲು ತಕ್ಕ ಸಾಮರ್ಥ್ಯವುಳ್ಳಾತನೆಂತಲೂ ತನ್ನ ಜನರಿಗೆ ಪ್ರಕಟಪಡಿಸುವುದಕ್ಕೆ ಕರ್ತನಾದ ದೇವರು ಬಯಸಿದನು ಎಂಬುದಾಗಿ ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಇಲ್ಲಿಯವರೆಗೆ ನಾವು ವಿಮೋಚನಾ ಕಾಂಡ ಪುಸ್ತಕದ ಪೀಠಿಕಾ ಭಾಗವನ್ನು ಧ್ಯಾನ ಮಾಡಿದೆವು. ಬನ್ನಿರಿ, ಈಗ ನಾವು ಈ ಪುಸ್ತಕದ ಹೊರರೇಖೆಯನ್ನು ನೋಡಿಕೊಳ್ಳೋಣ. ಮೊದಲನೆಯದಾಗಿ ವಿಮೋಚಕನು. ವಿಮೋಚನಾ ಕಾಂಡ ಪುಸ್ತಕ 1ರಿಂದ 11 ಅಧ್ಯಾಯಗಳು. ಮೊದಲನೇ ಅಧ್ಯಾಯದಲ್ಲಿ ಐಗುಪ್ತದಲ್ಲಿ ಇಸ್ರಾಯೇಲರ ದಾಸತ್ವ. 2ನೇ ಅಧ್ಯಾಯದಲ್ಲಿ ಮೋಶೆ ಜನನ, ಫರೋಹನ ಅರಮನೆಯಲ್ಲಿನ 40 ವರ್ಷಗಳು. 3ನೇ ಅಧ್ಯಾಯ ಮೋಶೆಗಾದ ಕರೆ, ಮಿದ್ಯಾನಿನಲ್ಲಿನ 40 ವರ್ಷಗಳು, ಉರಿಯುವ ಪೊದೆಯ ವೃತ್ತಾಂತ. 4ನೇ ಅಧ್ಯಾಯದಲ್ಲಿ ಮೋಶೆಯು ಐಗುಪ್ತಕ್ಕೆ ಹಿಂತಿರುಗಿದ್ದು ಇಸ್ರಾಯೇಲರಿಗೆ ಬಿಡುಗಡೆಯ ಘೋಷಣೆ. 5ರಿಂದ 11 ಅಧ್ಯಾಯಗಳಲ್ಲಿ ಫರೋಹನನೊಂದಿಗೆ ವಾಗ್ವಾದಗಳು ಹಾಗೂ 9 ಬಾಧೆಗಳು. 2ನೇಯದಾಗಿ ರಕ್ತದಿಂದಲೂ ಬಲದಿಂದಲೂ ಬಿಡುಗಡೆ. 12ರಿಂದ 14ನೇ ಅಧ್ಯಾಯದವರೆಗೆ. 12ನೇ ಅಧ್ಯಾಯದಲ್ಲಿ ಪಸ್ಕ ಹಬ್ಬದ ಆಚರಣೆಯ ಪ್ರಾರಂಭ, 10ನೆಯ ಬಾಧೆ, ಚೊಚ್ಚಲ ಸಂತತಿಯ ಸಂಹಾರ. 13 ಹಾಗೂ 14ನೇ ಅಧ್ಯಾಯದಲ್ಲಿ ಕೆಂಪು ಸಮುದ್ರವನ್ನು ದಾಟಿದ್ದು, ಐಗುಪ್ತ ಸೈನ್ಯದ ಸಂಹಾರ. ಇನ್ನು 3ನೇಯದಾಗಿ ಸೀನಾಯಿ ಬೆಟ್ಟಕ್ಕೆ ಪ್ರಯಾಣ, ಆತ್ಮೀಕ ಶಿಕ್ಷಣ. 15ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ. ವಿಮೋಚನಾ ಕಾಂಡ ಪುಸ್ತಕ 15ನೇ ಅಧ್ಯಾಯ ಪ್ರಾರಂಭದ 22 ವಚನಗಳಲ್ಲಿ ವಿಮುಕ್ತರ ಹಾಡು, ಶೂರಿನ ಅರಣ್ಯ. 15ನೇ ಅಧ್ಯಾಯ 23ರಿಂದ 26 ವಚನಗಳಲ್ಲಿ ಮಾರ, ಕಹಿ ನೀರು ಮರದ ಕೋಲಿನಿಂದ ಸಿಹಿಯಾದದ್ದು. ವಿಮೋಚನಾ ಕಾಂಡ ಪುಸ್ತಕ 15ನೇ ಅಧ್ಯಾಯ 27ನೇ ವಚನ ಏಮಿಮ್. 16ನೇ ಅಧ್ಯಾಯದಲ್ಲಿ ಸೀನ್ ಅರಣ್ಯ, ಮನ್ನವು, ಲಾವಕ್ಕಿಗಳು. ವಿಮೋಚನಾ ಕಾಂಡ ಪುಸ್ತಕ 17ನೇ ಅಧ್ಯಾಯ ಪ್ರಾರಂಭದ 7 ವಚನಗಳಲ್ಲಿ ಹೊಡೆಯಲ್ಪಟ್ಟ ಬಂಡೆ. 17ನೇ ಅಧ್ಯಾಯ 8ರಿಂದ 16 ವಚನಗಳು ಅಮಾಲೇಕ್ಯರು, ಬೆಟ್ಟದ ಮೇಲಿನ ಜಯ. ವಿಮೋಚನಾ ಕಾಂಡ ಪುಸ್ತಕ 18ನೇ ಅಧ್ಯಾಯ ಮಿದ್ಯಾನಿನ ಯಾಜಕನಾದ ಇತ್ರೋ, ಲೋಕದ ಜ್ಞಾನವು, ದೇವ ಪ್ರಕಟಣೆಯು. ಇನ್ನು 4ನೇಯದಾಗಿ ಧರ್ಮಶಾಸ್ತ್ರ, ಅಪರಾಧ ನಿರ್ಣಯ. ವಿಮೋಚನಾ ಕಾಂಡ ಪುಸ್ತಕ 19ರಿಂದ 24 ಅಧ್ಯಾಯಗಳು. 19ನೇ ಅಧ್ಯಾಯದಲ್ಲಿ ಸೀನಾಯಿ ಬೆಟ್ಟದ ಬಳಿ ಬಂದದ್ದು, ಧರ್ಮಶಾಸ್ತ್ರ ಸ್ವೀಕರಿಸುವ ಒಡಂಬಡಿಕೆ. 20ನೇ ಅಧ್ಯಾಯದಲ್ಲಿ ದಶಾಜ್ಞೆಗಳು, ವೇದಿಗೆ ಕ್ರಮಪಡಿಸುವಿಕೆ. ಇನ್ನು 21ರಿಂದ 24 ಅಧ್ಯಾಯಗಳಲ್ಲಿ ಸಾಮಾಜಿಕ ನಿಯಮಗಳು. ಕೊನೆಯದಾಗಿ ಅಂದರೆ 5ನೇಯದಾಗಿ ಗುಡಾರ ನಿರ್ಮಾಣದ ರೂಪುರೇಖೆಗಳು. ವಿಮೋಚನಾ ಕಾಂಡ 25ನೇ ಅಧ್ಯಾಯದಿಂದ 40ನೇ ಅಧ್ಯಾಯದವರೆಗೆ ಕ್ರಿಸ್ತನ ಪ್ರತಿರೂಪದ ಚಿತ್ರಣ. ವಿಮೋಚನಾ ಕಾಂಡ ಪುಸ್ತಕ 25ನೇ ಅಧ್ಯಾಯದಿಂದ 30ನೇ ಅಧ್ಯಾಯದವರೆಗೆ ಗುಡಾರದ ನಕಾಶೆ, ಮಹಾಯಾಜಕನ ನಿಲುವಂಗಿಯ ವಿವರಣೆ. 31ನೇ ಅಧ್ಯಾಯದಲ್ಲಿ ಗುಡಾರದ ಕೆಲಸಗಾರರು, ಸಬ್ಬತ್ತು, ಇಸ್ರಾಯೇಲರಿಗೊಂದು ಸಂಕೇತ. ವಿಮೋಚನಾ ಕಾಂಡ ಪುಸ್ತಕ 32ರಿಂದ 35 ಅಧ್ಯಾಯಗಳಲ್ಲಿ ಬಂಗಾರದ ಬಸವ, ಮೀರಿದ ಧರ್ಮಶಾಸ್ತ್ರ, ಮೋಶೆಯ ವಿಜ್ಞಾಪನೆ ಹಾಗೂ ಧರ್ಮಶಾಸ್ತ್ರದ 2ನೇ ಹಲಗೆಗಳ ಕುರಿತಾಗಿ. 36ನೇ ಅಧ್ಯಾಯದಿಂದ 39ನೇ ಅಧ್ಯಾಯದವರೆಗೆ ಗುಡಾರ ಕಟ್ಟಲ್ಪಟ್ಟದ್ದು. ಇನ್ನು ಕೊನೆಯದಾಗಿ 40ನೇ ಅಧ್ಯಾಯದಲ್ಲಿ ಗುಡಾರ ನಿಲ್ಲಿಸಲ್ಪಟ್ಟದ್ದು, ಯೆಹೋವನ ತೇಜಸ್ಸು ತುಂಬಿಕೊಂಡದ್ದು. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವಿಮೋಚನಾ ಕಾಂಡ ಪುಸ್ತಕವು ಮುಂಜಾನೆಯ ಮುಸುಕಿನಿಂದ ಪ್ರಾರಂಭವಾಗಿ ಮಹಿಮೆಯಲ್ಲಿ ಅಂತ್ಯಗೊಳ್ಳುತ್ತದೆ. ಇಂಥ ಅದ್ಭುತವಾದಂಥ ಪುಸ್ತಕವನ್ನು ಧ್ಯಾನಿಸಲು ದೇವರು ತನ್ನಾತ್ಮನ ಮೂಲಕ ನಮ್ಮೆಲ್ಲರಿಗೂ ತನ್ನ ಕೃಪೆಯನ್ನು ಅನುಗ್ರಹಿಸಿದ್ದಕ್ಕಾಗಿ ಆತನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸೋಣ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಇಲ್ಲಿಯವರೆಗೆ ನಾವು ವಿಮೋಚನಾ ಕಾಂಡ ಪುಸ್ತಕದ ಪೀಠಿಕಾ ಭಾಗವನ್ನು
ಹಾಗೂ ಹೊರರೇಖೆಯನ್ನು ಧ್ಯಾನಿಸಿದೆವು. ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವು ವಿಮೋಚನಾ ಕಾಂಡ ಪುಸ್ತಕದ 40 ಅಧ್ಯಾಯಗಳಲ್ಲಿರುವ ಪ್ರತಿಯೊಂದು ವಚನಗಳನ್ನು ಒಂದೊಂದಾಗಿ ವಿವರವಾಗಿ ಧ್ಯಾನ ಮಾಡೋಣ. ಮಾರ್ಟಿನ್ ಲೂಥರ್ ಎಂಬ ಭಕ್ತರು ಹೇಗೆ ಒಬ್ಬ ತೋಟಗಾರನು ಸೇಬು ಹಣ್ಣುಗಳನ್ನು ಯಾವ ರೀತಿಯಲ್ಲಿ ಬಯಸಿ ಶೇಖರಿಸುತ್ತಾನೋ ಅದೇ ರೀತಿಯಲ್ಲಿ ಸತ್ಯವೇದದ ವಾಕ್ಯಗಳನ್ನು ಪರಿಶೋಧಿಸಿ ತಮ್ಮ ಹೃದಯಗಳಲ್ಲಿ ಶೇಖರಿಸಿ ಇಡುತ್ತಿದ್ದರಂತೆ. ಅವರು ಹೀಗೆ ಹೇಳುತ್ತಾರೆ, ನಾನು ಸತ್ಯವೇದವನ್ನು ಒಂದು ಸೇಬಿನ ಮರದಂತೆ ಎಣಿಸುತ್ತೇನೆ. ಮೊದಲು ನಾನು ಆ ಮರದ ಕೆಳಗೆ ಹೋಗಿ ನನ್ನ ಸಂಪೂರ್ಣ ಬಲದಿಂದ ಆ ಮರವನ್ನು ಅಲುಗಾಡಿಸುವೆನು. ಆಗ ಹಣ್ಣಾದ ಸೇಬು ಉದುರುವುದು. ಆಮೇಲೆ ನಾನು ಒಂದೊಂದು ಕೊಂಬೆಗಳನ್ನು ಅಲುಗಾಡಿಸುವೆನು. ನಂತರ ಕೊನೆಯಲ್ಲಿ ಒಂದೊಂದು ಎಲೆಯನ್ನು ತೆಗೆದು ಅದರ ಹಿಂದೆ ಮರೆಯಾಗಿರುವ ಸೇಬು ಹಣ್ಣನ್ನು ಹುಡುಕುವೆನು. ಅದರಂತೆ ಮೊದಲು ನಾನು ಸತ್ಯವೇದವನ್ನು ಪೂರ್ತಿಯಾಗಿ ಓದುವೆನು. ನಂತರ ಕೊಂಬೆಗಳನ್ನು ಅಲುಗಾಡಿಸುವಂತೆ ಸತ್ಯವೇದದಲ್ಲಿರುವ ಪ್ರತಿಯೊಂದು ಪುಸ್ತಕವನ್ನು, ಅಧ್ಯಾಯವನ್ನು ಮತ್ತು ಎಲ್ಲ ವಚನಗಳನ್ನು ಓದುವೆನು. ಆಮೇಲೆ ಎಲೆಗಳನ್ನು ತೆರೆದು ನೋಡುವಂತೆ ಒಂದೊಂದು ಮಾತಿನ ಅರ್ಥವನ್ನು ಆಳವಾಗಿ ಧ್ಯಾನಿಸುವೆನು. ಅದು ನನ್ನ ಆತ್ಮೀಕ ಜೀವಿತಕ್ಕೆ ಬಹಳ ಪ್ರಯೋಜನವಾಗಿದೆ ಎಂಬುದಾಗಿ. ಎಂಥ ಅಮೂಲ್ಯವಾದಂಥ ಹೇಳಿಕೆಯಲ್ಲವೇ? ಹೌದು ಪ್ರಿಯರೇ, ಸತ್ಯವೇದವು ದೇವರು ನಮಗೆಂದು ಬರೆದುಕೊಟ್ಟಿರುವ ಅಮೂಲ್ಯವಾದ ಸಂಪತ್ತಾಗಿದೆ. ಅದನ್ನು ನಾವು ಆಸಕ್ತಿಯಿಂದಲೂ ಭಯಭಕ್ತಿಯಿಂದಲೂ ಹಾಗೂ ಪ್ರಾರ್ಥನಾಪೂರ್ವಕವಾಗಿ ಓದುವುದಾದರೆ ನಮ್ಮ ಆತ್ಮಕ್ಕೆ ಬೇಕಾದ ಆಹಾರವನ್ನು, ಬಲವನ್ನು ಹೊಂದಿಕೊಳ್ಳುತ್ತೇವೆ. ಆದ್ದರಿಂದ ಪ್ರಿಯರೇ, ಇನ್ನೂ ಕೃಪಾಸಮಯವಿರಲಾಗಿ ದೇವರ ವಾಕ್ಯವನ್ನು ಓದಿ, ಧ್ಯಾನಿಸಿ ಮತ್ತು ಅನುದಿನವೂ ಅದನ್ನು ಕೈಕೊಂಡು ನಡೆದು ದೇವರು ಅನುಗ್ರಹಿಸುವ ಸಕಲ ಆತ್ಮಿಕ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ಹಾಗಾಗುವಂತೆ ತಂದೆಯಾದ ದೇವರು ಯೇಸುಕ್ರಿಸ್ತನ ಮೂಲಕ ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೆನ್. ಪ್ರೀತಿಯ ದೇವ ಮಕ್ಕಳೇ, ಇದುವರೆಗೆ ದೇವರಾತ್ಮನ ಸಹಾಯದಿಂದ ವಾಕ್ಯವನ್ನು ಅಧ್ಯಯನ ಮಾಡಿದೆವು. ಹೊರ ಬರುವುದು ಎಂಬ ಅರ್ಥವುಳ್ಳ ಹೆಸರಿನ ಪುಸ್ತಕವನ್ನು ಅಧ್ಯಯನ ಮಾಡಲು ಇಂದು ಪ್ರಾರಂಭಿಸಿದೆವು. ಹೀಗೆ ಐಗುಪ್ತ ದೇಶದ ದಾಸತ್ವದಿಂದ ಹೊರಬಂದ ದೇವ ಜನಾಂಗ ಇಸ್ರಾಯೇಲ್ಯರನ್ನು ಬಿಡಿಸಲು ದೇವರು ಮೋಶೆಯನ್ನು ಆರಿಸಿಕೊಂಡನು. ಆತನು ನಮ್ಮನ್ನೂ ಸಹ ತನ್ನ ಯೋಜನೆಯಲ್ಲಿ ಬಳಸಲು ಬಯಸುತ್ತಾನೆ. ಈಗ ನಮ್ಮ ಈ ಅಧ್ಯಯನದಲ್ಲಿ ನೀವು ಬರೆದುಕೊಂಡಿರುವ ಮುಖ್ಯಾಂಶಗಳನ್ನು ಪುನಃ ಓದಿಕೊಳ್ಳುವುದಾದರೆ ಮುಂದಿನ ಅಧ್ಯಯನಕ್ಕೆ ಬಹು ಸಹಾಯಕಾರಿಯಾಗಿರುತ್ತದೆ. ನನ್ನ ವಿಮೋಚಕನು ಜೀವಸ್ವರೂಪನೆಂದು ಬಲ್ಲೆನು ಎಂಬ ಯೋಬನ ಅನುಭವ ನಮ್ಮೆಲ್ಲರಿಗಾಗಲಿ. ಕರ್ತನ ಕೃಪೆಯು ಸದಾ ನಿಮ್ಮೆಲ್ಲರೊಂದಿಗೆ ಇರಲಿ.